ಅಪ್ಪ ಏನಪ್ಪ? ನನಗೆ ಯಾಕೋ ನಿನ್ನ ಮೇಲೆ ಬರ್ತಾ ಬರ್ತಾ ಅನುಮಾನ ಜಾಸ್ತಿ ಆಗ್ತಾ ಇದೆ. ಏನೋ ಇದು? ನಿಮ್ಮ ಅಮ್ಮ ನನ್ನ ಮೇಲೆ ಅನುಮಾನ ಪಟ್ಟರೆ ಅದಕ್ಕೊಂದು ಅರ್ಥ ಇದೆ. ನೀನು ಅನುಮಾನ ಪಡ್ತಿದ್ಯಾ? ಹೌದು, ನಿಂಗೆ ನಂದಿನಿ ಅಮ್ಮವ್ರು ಎಲ್ಲಿದ್ದಾರೆ ಅಂತಲೂ ಗೊತ್ತು, ಅದನ್ನ ನನ್ನ ಹತ್ರ ಮುಚ್ಚಿಡ್ತಾ ಇದೆಯಾ, ಇದೇ ನನ್ನ ಅನುಮಾನ. ನಾನು ಯಾಕೆ ಆ ವಿಷಯ ನಿನ್ನಿಂದ ಮುಚ್ಚಿಡ್ಲಿ? ನಂದಿನಿ ಅಮ್ಮವ್ರು ಎಲ್ಲಿದ್ದಾರೆ ಅಂತ ನನಗೂ ಗೊತ್ತಿಲ್ಲಪ್ಪ. ಸುಳ್ಳು ಹೇಳ್ಬೇಡಪ್ಪ. ಗೊತ್ತಿಲ್ಲದಿದ್ರೆ ನೀನು ಇಷ್ಟು ಆರಾಮಾಗಿ ಇರ್ತಾನೆ ಇರಲಿಲ್ಲ. ಅದು ಅಲ್ಲದೆ ನಂದಿನಿ ಅಮ್ಮವ್ರು ರಾಮಪುರದಲ್ಲಿದ್ದಾಗ ನೀನು ಅವ್ರನ್ನ ಭೇಟಿ ಆಗ್ತಾ ಇದ್ದೆ, ರಾತ್ರಿ ಲೇಟಾಗಿ ಬರ್ತಾ ಇದೆ, ಅವ್ರಿಗೆ ಏನೇನು ಬೇಕೋ ಎಲ್ಲ ವಿಚಾರಿಸ್ಕೊತಾ ಇದ್ದೆ. ಈಗಲೂ ಅಷ್ಟೇ, ನೀನು ಎಷ್ಟೊತ್ತಿಗೋ ಹೋಗ್ತೀಯಾ, ಎಷ್ಟೊತ್ತಿಗೋ ಬರ್ತೀಯಾ, ಎಲ್ಲಿ ಹೋಗ್ತಿದ್ಯಾ, ಎಲ್ಲಿ ಬರ್ತಿದ್ಯಾ ಅಂತ ಕೇಳಿದ್ರೆ ಏನೇನೋ ಹೇಳ್ತೀಯಾ. ನನಗೆ ಚೆನ್ನಾಗಿ ಗೊತ್ತು ನೀನು ನಂದಿನಿ ಅಮ್ಮವ್ರನ್ನ ಭೇಟಿ ಆಗೋಕ್ಕೆ ಹೋಗ್ತಿದ್ಯಾ ತಾನೆ? ಇಲ್ಲ ಕಣೋ ಸುಬ್ಬು, ನಾನು ಯಾಕೋ ನಿನ್ನ ಹತ್ರ ಸುಳ್ಳು ಹೇಳಿ? ನಾನು ಅವ್ರನ್ನೇ ಹುಡುಕ್ತಾ ಇದ್ದೀನಿ ಕಣೋ. ನಾನು ನಂಬಲ್ಲಪ್ಪ. ಅಷ್ಟಕ್ಕೂ ನೀನು ಹುಡುಕ್ತಾ ಇದ್ರೆ ನನ್ನ ಹತ್ರ ಅಟ್ಲೀಸ್ಟ್ ಬಂದು ಕೇಳ್ಬೇಕು ತಾನೆ, ನಂದಿನಿ ಅಮ್ಮವ್ರು ಎಲ್ಲಿದ್ದಾರೆ, ಅವ್ರನ್ನ ಹೇಗೆ ಹುಡುಕ್ತಾ ಇದೆಯಾ, ಎಲ್ಲಿ ಹುಡುಕ್ತಾ ಇದೆಯಾ, ಏನೂ ಕೇಳ್ತಾ ಇಲ್ಲ. ಆಯ್ತು, ನನ್ನ ಕೇಳಲಿಲ್ಲ, ನೀನಾದರೂ ಹೇಳ್ಬೇಕು ತಾನೆ, ಮಗನೇ ನಂದಿನಿ ಅಮ್ಮವ್ರನ್ನ ನಾನು ಹುಡುಕ್ತಾ ಇದ್ದೀನಿ, ಅಲ್ಲಿ ಹುಡುಕ್ದೆ, ಇಲ್ಲಿ ಹುಡುಕ್ದೆ, ಏನಾದರೂ ಹೇಳ್ಬೇಕು ತಾನೆ. ಅಪ್ಪ, ನನ್ನ ಹತ್ರ ಸುಳ್ಳು ಹೇಳ್ಬೇಡ, ನನ್ನ ಹತ್ರ ನೀನು ಸುಮ್ಮನೆ ವಾದ ಮಾಡಬೇಡ. ನಾನು ಎಲ್ಲಿದ್ದಾರೆ ಅಂತ ಹೇಳಿ ನಾನು ಮೀಟ್ ಮಾಡ್ಬೇಕು ಅವ್ರನ್ನ. ನೋಡು ಸುಬ್ಬು, ನೀನು ಎಷ್ಟು ಕೇಳಿದ್ರು ಅಷ್ಟೇ. ನನಗಂತೂ ಅವ್ರು ಇರೋ ಜಾಗ ಗೊತ್ತಿಲ್ಲ ಕಣ. ನಿನ್ನ ಹಾಗೆ ನಾನು ಅವ್ರನ್ನ ಹುಡುಕ್ತಾ ಇದ್ದೀನಿ. ಅದು ಬಿಟ್ಟರೆ ನೀನು ಎಷ್ಟೇ ಕೇಳಿದ್ರು ನಾನು ಇಷ್ಟೇ ಹೇಳೋದು. ಅಪ್ಪ, ನೀನು ತಪ್ಪು ಮಾಡ್ತಿದ್ಯಪ್ಪ. ತಪ್ಪು ಒಪ್ಪು ಗೊತ್ತಿಲ್ಲ ಮಗನೇ, ನಾನಂತೂ ಸರಿಯಾಗಿ ಹೇಳ್ತಾ ಇದ್ದೀನಿ ಕಣ. ಇಲ್ಲಪ್ಪ, ನೀನು ಸುಳ್ಳು ಹೇಳ್ತಾ ಇದೆಯಾ? ಏನಾಯ್ತು ಸುಬ್ಬು? ಯಾಕೆ ಹೀಗೆ ಇಬ್ರು ಕೂಗಾಡ್ತಾ ಇದ್ದೀರಾ? ಅದು ಏನಿಲ್ಲ ಶ್ರಾವಣಿಮ್ಮ, ನೀವಿಬ್ರು ಫೋನ್ ಅದಲು ಬದಲು ಮಾಡ್ಕೊಂಡಿದ್ರಲ್ಲ, ಅದ್ರ ಬಗ್ಗೆ ಮಾತಾಡ್ತಿದ್ವಿ. ಒಬ್ರು ಫೋನ್ ಇನ್ನೊಬ್ರು ನೋಡೋದು ತಪ್ಪು ಅಂತ ಇವ್ನು ಹೇಳ್ತಿದ್ದ. ಅದಕ್ಕೆ ನಾನು ಗಂಡ ಹೆಂಡತಿ ಮಧ್ಯೆ ಮುಚ್ಚುಮರೆ ಏನಿರುತ್ತೆ ಅದೆಲ್ಲ ತಪ್ಪಲ್ಲ ಅಂತ ಹೇಳ್ತಿದ್ದೆ. ಓ, ಹಾಗಾದ್ರೆ ಫೋನ್ ಎಕ್ಸ್ಚೇಂಜ್ ಮಾಡ್ಕೊಂಡಿರೋದು ತಪ್ಪಂತ? ಮತ್ತೆ ಫೋನ್ ಇನ್ನೊಂದ್ ಸ್ವಲ್ಪ ಹೊತ್ತು ಬೇಕು ಅಂತ ಯಾಕೋ ಕೇಳಿದ್ದು? ಮೇಡಮ್, ನಾನೇನೋ ಹೇಳಿದ್ರೆ ಅಪ್ಪ ಇನ್ನೇನೋ ಹೇಳ್ತಾ ಇದ್ದಾರೆ. ನಾನು ಫೋನ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದು ತಪ್ಪು ಅಂತ ಹೇಳಲಿಲ್ಲ, ಅರ್ಥ ಮಾಡ್ಕೊಂಡಿದ್ದು ತಪ್ಪು ಅಂತ ಹೇಳಿದ್ದು. ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೂ ಸಮಯ ಬೇಕಾಗುತ್ತೆ. ಹೌದು, ತುಂಬಾ ಸಮಯ ಬೇಕಾಗುತ್ತೆ. ನೀವು ಸಮಯ ತಗೊಳ್ಳಿ, ನಾನು ಯಾಕೆ ಮಧ್ಯದಲ್ಲಿ? ಈ ಮನೆಯಲ್ಲಿ ನಾನು ಮಗನಿಗೆ ಮರ್ಯಾದೆನೇ ಇಲ್ಲ. ಅವನಿಗೆ ಮಾತ್ರ ಅಲ್ಲ, ನನಗೂ ಮರ್ಯಾದೆ ಇಲ್ಲ. ಒಂದು ಕಡೆ ಆ ಶ್ರಾವಣಿ, ಇನ್ನೊಂದು ಕಡೆ ಮುದುಕಿ, ಮತ್ತೊಂದು ಕಡೆ ನಂದಿನಿ ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ನನಗೆ ಟಾರ್ಚರ್ ಕೊಡ್ತಿದ್ದಾರೆ. ಈ ವೀರು ಏನಾದ್ರೂ ಅವ್ರ ಜೊತೆ ಸೇರ್ಕೊಂಡ್ಬಿಟ್ರೆ ಅಷ್ಟೇ, ಎಲ್ರೂ ಸೇರಿ ನನಗೆ ನರಕ ತೋರಿಸ್ಬಿಡ್ತಾರೆ. ಇಲ್ಲ, ಆದಷ್ಟು ಬೇಗ ಆ ವೀರುನ ಹಿಡ್ತಕ್ಕೆ ತಗೋಬೇಕು. ಅವನು ಈಗ ತಾನೇ ನನ್ನನ್ನು ನಂಬಕ್ಕೆ ಶುರು ಮಾಡ್ತಾನೆ. ನಿಧಾನವಾಗಿ ಅವನ ನಂಬಿಕೆನ ಗೆದ್ದು ಅವನ ಅಧಿಕಾರನ ಕಿತ್ಕೋಬೇಕು. ಅಧಿಕಾರ ಇರೋದಕ್ಕೆ ಅವನು ಇಷ್ಟೊಂದು ಮೆರೀತಾನೆ. ಆ ಶ್ರಾವಣಿ ಅವಳು ನನ್ನನ್ನೇ ಈ ಮನೆಯಿಂದ ಕುತ್ತಿಗೆ ಹಿಡಿದು ಆಚೆ ಹಾಕ್ತಾಳ. ಈ ಮನೆ ಅವಳದು ಅಂತ ಅಹಂಕಾರದಿಂದ ಹೇಳ್ಕೋತಾಳೆ. ಅವಳಿ ಮನೆಗೆ ರಾಣಿ ಅನ್ನೋ ತರ ಮೆರೀತಿದ್ದಾಳೆ. ನೋ, ಈ ಮನೆ ವಿಜಯಾಂಬಿಕಾದು. ಇಲ್ಲಿ ನಾನೇ ರಾಣಿ. ಈ ಮನೆ ನಂದೇ ಅಂತ ನಾನು ಕೂಗಿ ಹೇಳ್ಬೇಕು. ಇಲ್ಲ, ಏನಾದ್ರೂ ಮಾಡ್ಲೇಬೇಕು. ಆಮೇಲೆ ನನ್ನ ಕೈಯಾರೆ ಆ ವೀರು ಶ್ರಾವಣಿ ಇಬ್ರು ಕುತ್ತಿಗೆ ಹಿಡಿದು ಈ ಮನೆಯಿಂದ ಆಚೆ ಹಾಕ್ಬೇಕು. ಹೇಗೂ ಆ ಶ್ರಾವಣಿ ಪೇಪರ್ಸ್ಗೆಲ್ಲ ಸೈನ್ ಮಾಡಿದಾಳೆ. ಇನ್ನು ವೀರು ಸೈನ್ ಮಾಡಿಬಿಟ್ರೆ ಅವರಿಬ್ಬರು ಅಹಂಕಾರಕ್ಕೆ ಅವ್ರ ಕೈಯಾರೆ ಬೆಂಕಿ ಇಟ್ಟಂಗಾಗತ್ತೆ. ಕಲಿಸ್ತೇನೆ, ಎಲ್ರಿಗೂ ಪಾಠ ಕಲಿಸ್ತೇನೆ. ಹಲೋ ಜಾನಕಿ ಅವರೇ, ನಾನು ನಿಮ್ಮನ್ನೇ ನೆನಪು ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ನೋಡಿ ನೀವೇ ಫೋನ್ ಮಾಡಿದ್ದೀರಾ. ನನ್ನನ್ನು ನೆನಪು ಮಾಡ್ಕೊಳ್ತಿದ್ರಾ? ನೀವು ವಾಕ್ ಮಾಡೋದಕ್ಕೆ ಬಂದಿರೋದಲ್ವಾ? ವಾಕ್ ಮಾಡೋದು ಬಿಟ್ಟು ನನ್ನ ನೆನಪು ಯಾಕೆ? ಅಲ್ಲ, ನೀವು ಕೊಟ್ಟಿದ್ದು ವಾಚ್ ಕಟ್ಕೊಂಡು ಬಂದಿದ್ದೆ, ಹಾಗಾಗಿ ನೀವು ನೆನಪಾದ್ರಿ. ಅಂದಾಗೆ ನಾನು 5,000 ಹೆಜ್ಜೆ ನಡೆದ್ಬಿಟ್ಟೆ ರೀ. ವೀರು ಅವರೇ, ನಾನು ನಿಮ್ಗೆ ಹೇಳಿದ್ದೀನಿ, ನೀವು ಇನ್ನು ಮುಂದೆ ನನ್ನ ಹತ್ರ ಸುಳ್ಳು ಹೇಳೋದಕ್ಕೆ ಆಗದೇ ಇಲ್ಲ ಅಂತ.
ನೀವು ನಡೆದಿರೋದು ಬರೀ 1,000 ಹೆಜ್ಜೆ ಅಷ್ಟೇ. ಅರೆ ನನ್ನ ಜೊತೆಗೂ ನೋಡ್ದಂಗೆ ಹೇಳ್ತಾ ಇದ್ದೀರಾ? ನನ್ನ ಬಗ್ಗೆ ಅಷ್ಟು ನಿಖರವಾಗಿ ಹೇಗೆ ಗೊತ್ತು ನಿಮಗೆ? ನಿಜ ವೀರು, ನಾನು ನಿಮ್ಮ ಜೊತೆನೆ ಜೀವನದಲ್ಲಿ ಹೆಜ್ಜೆ ಹಾಕ್ದೋಳು. ಹಾಗಿರುವಾಗ ನಿಮ್ಮ ಬಗ್ಗೆ ನನಗೆ ಗೊತ್ತಾಗದೆ ಇರತ್ತಾ? ನಿಮ್ಮನ್ನೇ ಕೇಳ್ತಾ ಇರೋದು. ಅಷ್ಟು ಕರೆಕ್ಟಾಗಿ ಹೇಳ್ತಾ ಇದ್ದೀರಲ್ಲ, ಹೇಗೆ ಗೊತ್ತು ನಿಮಗೆ? ಬರೀ ನೀವು ಎಷ್ಟು ಹೆಜ್ಜೆ ಹಾಕ್ತೀರಾ ಅನ್ನೋದು ಮಾತ್ರ ಅಲ್ಲ, ನಿಮ್ಮ ಉಸಿರು, ನಿಮ್ಮ ಎದೆ ಬಡ್ತದ ಲೆಕ್ಕ ನನಗೆಲ್ಲ ಸಿಗತ್ತೆ. ನಿಜವಾಗ್ಲೂ ನಾನು ಎದೆ ಬಡಿತಾ ನಿಮಗೆ ಕೇಳಿಸ್ತಾ ಇದೆಯಾ ಜಾನಕಿ ಅವರೇ? ಯಾಕೆ ಆಶ್ಚರ್ಯ ಆಗ್ತಿದ್ಯಾ? ನಾನು ನಿಮಗೆ ವಾಚ್ ಕೊಟ್ಟಿದ್ದೀನಲ್ಲ, ಅದು ಫಿಟ್ನೆಸ್ ಬ್ಯಾಂಡ್. ಅದನ್ನ ನಾನು ನನ್ನ ಮೊಬೈಲ್ ಆ್ಯಪ್ನಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನನಗೆ ನೀವು ಎಷ್ಟು ಹೆಜ್ಜೆ ನಡೀತೀರಾ, ನಿಮ್ಮ BP ಏನಿರುತ್ತೆ, ನಿಮ್ಮ ಎದೆ ಬಡ್ತ ಎಷ್ಟಿರುತ್ತೆ, ಸ್ಯಾಚುರೇಷನ್ ಲೆವೆಲ್ಸ್ ಏನು, ಪಲ್ಸ್ ರೇಟ್ ಏನು, ಪ್ರತಿಯೊಂದು ಗೊತ್ತಾಗತ್ತೆ. ಅಂದ್ರೆ ಅಲ್ಲಿದ್ಕೊಂಡು ನನ್ನ ನೋಡ್ಕೋತಾ ಇದ್ದೀರಾ ಅಂತ ಆಯ್ತು. ಅದು ನನ್ನ ಕರ್ತವ್ಯ. ಚಚಾ, ಇದು ನಿಮ್ಮ ಕರ್ತವ್ಯ ಹೇಗಾಗುತ್ತೆ? ನನ್ನ ಆರೋಗ್ಯ ನೋಡ್ಕೊಳ್ಳೋದು ನಿಮ್ಮ ಕರ್ತವ್ಯ ಅಲ್ಲೂ ಅಲ್ಲ. ಹಾಗೂ ನೋಡ್ಕೋತಾ ಇದ್ದೀರಾ ಅಂದ್ರೆ ಅದು ಕರ್ತವ್ಯ ಅಲ್ಲ, ಕಾಳಜಿ. ಹಾಗೆ ಅಂದ್ಕೊಳ್ಳಿ. ಒಟ್ನಲ್ಲಿ ನನಗೆ ನಿಮ್ಮ ಆರೋಗ್ಯ ತುಂಬ ಮುಖ್ಯ. ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಹೋಗಿ ಹೋಗಿ ವಾಕ್ ಕಂಟಿನ್ಯೂ ಮಾಡಿ. ನೀವು ಹೇಳಿದಿರಲ್ಲ ಅಷ್ಟು ಸಾಕು. 5,000 ಅಲ್ಲ, 10,000 ಹೆಜ್ಜೆ ನಡೀತೀವಿ. ಆಯ್ತು, ಹೋಗಿ ಬನ್ನಿ. ಓಕೆ.